ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಗಣೇಶ ಹಬ್ಬದ ಬ್ಲಾಗ್ ಆಗಿರುತ್ತೆ. ಇವತ್ತು ಬೆಳಗ್ಗೆ 6 ಗಂಟೆಗೆ ಡೆಕೋರೇಷನ್ ಮಾಡೋಕ್ಕೆ ಶುರು ಮಾಡಿದ್ದೀವಿ. ನೆನ್ನೆನೇ ಮಾಡಬೇಕಾಗಿತ್ತು, ಮಾಡೋಕ್ಕೆ ಆಗಲಿಲ್ಲ. ಸ್ವಲ್ಪ ಮೋದಕ, ಆಮೇಲೆ ಕರ್ಜಿಕಾಯಿ, ಆಮೇಲೆ ಚಕ್ಲಿ, ಆಮೇಲೆ ಈ ಥರ ಮಾಡ್ಕೊತ ಕೂತ್ಕೊಂಡೆ ಗಣಪಗೆ ನೈವೇದ್ಯಕ್ಕೆ. ಹಾಗಾಗಿ ಏನು ಮಾಡೋಕ್ಕಾಗಲಿಲ್ಲ. ಹಾಗೆ ಎಲ್ಲ ಊಟ ಮಾಡಿಬಿಟ್ಟು ಮಾಡೋಣ ಅಂದ್ಕೊಂಡ್ವಿ. ನಮ್ಮ ಮನೆಯವರು ಬೆಳಗ್ಗೆನೇ ಮಾಡಿದ್ರಾಯ್ತು ಬಿಡು ಅಂತ ಸುಮ್ಮನಾಗೋದ್ರು. ಬೆಳಗ್ಗೆನೇ ಎಲ್ಲ ಡೆಕೋರೇಷನ್ ಮಾಡಿ ನಾವು ಗಣೇಶನ ಕೂರಿಸೋ ಅಷ್ಟೊತ್ತಿಗೆ 9:30 10 ಗಂಟೆ ಆಗೋಯ್ತೇನೋ. ಆ 9 ಗಂಟೆ ಒಳಗಡೆ ಕೂರಿಸ್ಬೇಕಾಗಿತ್ತು. ಆದರೆ ಮಕ್ಳು ಇಟ್ಕೊಂಡು ಕೆಲಸ ಮಾಡೋದು, ಅದು ಹಬ್ಬದಲ್ಲಿ ಅಂದರೆ ನಿಮಗೆ ಗೊತ್ತಿರುತ್ತೆ ಎಷ್ಟು ಕಷ್ಟ ಅಂತ. ಎಲ್ಲದಕ್ಕೂ ನನ್ನನ್ನು ಕೇಳ್ತಾಯಿದ್ರು ನಮ್ಮ ಮನೆಯವರು, ಹೆಂಗೆ ಮಾಡೋದು ಹೆಂಗಿಲ್ಲ ಏನು ಅಂತ. ಹಿಂಗೆ ಕೇಳಿ ಮಾಡೋ ಅಷ್ಟರಲ್ಲಿ 9:30 10 ಗಂಟೆ ಆಗೇ ಹೋಯ್ತು. ಇನ್ನೇನು ಮಾಡೋದು, ಯಾವಾಗಿದ್ದರೂ ಹಬ್ಬದ ದಿವಸ ಅಂದರೆ ಟೈಮ್ ಚೆನ್ನಾಗೇ ಇರುತ್ತೆ, ಯಾವಾಗಾದರೂ ಕೂರಿಸ್ಬೋದು ಅಂತ ಡೆಕೋರೇಷನ್ ಮಾಡಿ ಕೂರಿಸ್ತಿದ್ವಿ. ಇನ್ನು ನಮ್ಮ ಮನೇಲಿ ಗೌರಮ್ಮನ ನಾವು ತೊಗೊಂಡು ಬರೋಲ್ಲ. ಈ ಥರ ಕಳಶದ ಮೇಲೆ ಜಾಕೆಟ್ ಪೀಸ್ ಇಟ್ಟು ಕಾಯಿಗೆ ಕಳಶ ಮೇಲೆ ಕೂರಿಸ್ತೀವಿ. ಅದಕ್ಕೆ ತಾಳಿ, ಆಮೇಲೆ ಅರ್ಶಿನದ ದಾರ ಮಾಡಿ ತಾಳಿನ ಹಾಕ್ತೀವಿ. ಅದನ್ನೇ ಗೌರಮ್ಮ ಅಂತ ಪೂಜೆ ಮಾಡೋದು ನಮ್ಮದ್ರಲ್ಲಿ. ಈ ಥರ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಮಾಡ್ತಾರಲ್ವ, ಕಳಶಕ್ಕೇ ಸೀರೆ ಉಡಿಸೋದು, ಆ ಥರ ಒಬ್ಬೊಬ್ಬರು ಸೀರೆನೂ ಉಡಿಸ್ತಾರೆ. ನಾವಾದರೆ ಹಂಗೆ ಬ್ಲೌಸ್ ಪೀಸ್ ಇಟ್ಬಿಟ್ಟು ಪೂಜೆ ಮಾಡ್ತೀವಿ. ಇಷ್ಟು ಆಗೋಯ್ತು ಕೆಲಸ. ಅಡುಗೆ ಮಾಡೋ ಅಷ್ಟರಲ್ಲಿ 1 ಗಂಟೆ ಆಗೋಯ್ತು ನಂದು ಕೆಲಸ. ಅವತ್ತು ಹಬ್ಬದ ದಿವಸ ಮಕ್ಕಳು ಹಿಡ್ಕೊಂಡು ಎಲ್ಲ ಮಾಡೋದ್ರಲ್ಲಿ ನಮ್ಮ ಮನೆಯವ್ರು ಹೆಂಗೆ ಅಂದರೆ, ಏನಾದರೂ ಸಾಮಾನು ತೊಗೊಂಬ ಅಂದರೆ ಒಂದೊಂದಕ್ಕೆ ಹೋಗಿ ಬಂದು ಮಾಡೋ ಅಷ್ಟರಲ್ಲಿ 9 ಗಂಟೆ ಆಗೇ ಹೋಯ್ತು ನೆನ್ನೆ. ಹಾಗಾಗಿ ಏನು ಮಾಡೋಕ್ಕೆ ಆಗಲಿಲ್ಲ. ಇನ್ನು ಮಾರನೇ ದಿವಸ ಅಂತೂ ಮಧ್ಯಾಹ್ನವರೆಗೂ ಇದೇ ಕೆಲಸ ಆಗೋಯ್ತು. ಗಣೇಶನ ಕೂರಿಸೋದು, ಪೂಜೆ ಮಾಡೋದು, ಹೂವು ಹಾಕೋದು. ಹಬ್ಬದ ದಿವಸ ಅಂದರೆ ಕೇಳಬೇಕಾ, ನಮಗೆ ಎಷ್ಟು ಕ್ಲೀನಾಗಿರ್ಬೇಕು ಅಂದರೆ, ಬಾಗಿಲಿಗೆ ಹಬ್ಬದ ವಾತಾವರಣ ನಮಗೆ ಅನ್ನಿಸ್ಬೇಕದು ಹಬ್ಬ ಅಂತ. ಇನ್ನು ಗಣೇಶನೆಲ್ಲ ಕೂರಿಸ್ಬಿಟ್ಟು ಹೀಗಾಗಿದೆ ನೋಡಿ ರೆಡಿ. ಇಷ್ಟು ರೆಡಿ ಮಾಡೋ ಅಷ್ಟರಲ್ಲಿ ನಮಗೆ ಸಾಕಾಗೋಯ್ತು. ಮಕ್ಕಳನ್ನ ಹಿಡ್ಕೊಂಡು ನನ್ನ ಮಗಳನ್ನ ಹೋದರೆ ಎತ್ಕೋ ಅಂತ, ಈ ಕಡೆ ನಮ್ಮ ಮನೆಯವರು ರೆಡಿ ಮಾಡಿ ಗಣೇಶನ ಕೂರಿಸೋ ಅಷ್ಟೊತ್ತಿಗೆ ನಾನು ಅಡುಗೆ ಪ್ರಿಪ್ರೇಷನ್ ಮಾಡ್ತಾಯಿದ್ದೆ ನೋಡಿ. ಈಗ ಪೂಜೆ ಮಾಡ್ತಾವ್ರು ನಮ್ಮ ಮನೆಯವರು. ಇನ್ನಿದು ಬೆಳಗಿನ ಪೂಜೆ ಮಾಡ್ತಾ ಇರೋದು. ಗಣಪನ ಕೂರಿಸಿದ್ಮೇಲೆ ಬೆಳಗ್ಗೆ ನೈವೇದ್ಯ ಎಲ್ಲ ಇಟ್ಟು, ನೆನ್ನೆ ಚಕ್ಲಿ ಮೋದಕ ಎಲ್ಲ ಮಾಡಿದ್ವಲ್ಲ, ಅದನ್ನಿಟ್ಟು ಪೂಜೆ ಮಾಡ್ತಾಯಿದ್ದಾರೆ ಇವರು. ನಾವು ಪೂಜೆ ಮಾಡಬೇಕಾದ್ರೇ ನನ್ನ ಮಕ್ಕಳದು ನಾನು ಪೂಜೆ ಮಾಡ್ತೀನಿ ಅಂತ ಮಾಡ್ತಾಯಿದ್ದಾರೆ ಹಬ್ಬದ ದಿವಸ. ನನ್ನ ಮಗಳಂತೂ ನೈವೇದ್ಯಕ್ಕೆ ಇಟ್ಟಿದ್ದೆಲ್ಲ ಇದನ್ನು ಮಾಡ್ತಾವಳೆ. ಈ ಕಡೆ ಅವ್ರು ಕ್ಯಾಪ್ಚರ್ ಮಾಡಿಕೊಟ್ರು. ಅಷ್ಟರೊಳಗೆ ಪಲ್ಯ ಮಾಡಿದ್ದೀನಿ. ಅಡುಗೆ ಕಡುಬು, ಸಾಂಬಾರು ಎಲ್ಲ ಬಿಸಿ ಬಿಸಿದೆ. ಕಡಲೆಕಾಳು ಉಸಳಿ, ಹಾಗೆ ಅನ್ನ ಮತ್ತು ಕೋಸಂಬರಿ. ಇಬ್ಬರಿಗೆ ಸಾಕು ಅಂತ ಸ್ವಲ್ಪ ಮಾಡಿದ್ದೀನಿ, ನಾನು ಜಾಸ್ತಿ ಮಾಡಿಲ್ಲ ಅಡುಗೆನ. ಪೂಜೆ ಮಾಡ್ರಿ ನಮ್ಮ ಮನೆಯವ್ರಿಗೆ ನಾಚಿಕೆ ರೀ, ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಡ್ರಿ. ಏನು ಮಾಡ್ದಪ್ಪ ಕಿತಾಪತಿ ಸಂಘ? ಅದು ಕಸ್ತಲ್ಲ, ಹಂಗೆ ತರಬಾರ್ದು, ಬಿಸಾಕ್ ಹೋಗು. ತರಬಾರ್ದಪ್ಪಾಜಿ, ಹೆಂಗೆ ಬಿಸಾಕದ್ನ. ಆಯ್ತಾ ನೈದ್ಯ? ಉಂಡು ಮಲ್ಕೊಂಡು ನಡ್ರಿ. ಏನೈತೆ ಕೆಲ್ಸಿಗ ನಿಮ್ದು? ಅದು ಸೆಂಟ್ರ್ ಆಫ್ ಅಟ್ರಾಕ್ಷನ್ ಹೆಂಗಾಗೈತೆ ನೋಡೋದು. ಬುಟ್ಟಿಯಲ್ಲಿ ನೀರು ಹಾಕಿ ಫ್ಲವರ್ ಇಟ್ಟಿದ್ದು. ನನ್ನ ಮಗ ನೋಡ್ರಿ ಕಸದಲ್ಲಿ ಪಟಾಕಿ ಹುಡುಕ್ತವನೆ. ಇವ್ರು ಯಾರು ಟವಲಲ್ಲಿ ಉಟ್ಕೊಂಡಿರೋರು ಅಂತ ನೋಡ್ಬಿಟ್ಟು. ಏನು ಹುಡುಕ್ತದೆ ಅಪ್ಪಾಜಿ? ಬೆಳ್ಳುಳ್ಳಿ ಪಟಾಕಿ.
ತೊಂದತ್ ಬಾಯ್ಲಿ ಇನ್ನೊಂದ್ಸದ ಜಾಸ್ತಿ ಅದಾವ ಬಾಯ್ಲಿ ಕೊಡ ಅದನ್ನ ಒಂದು ಪಟಾಕಿ ಹೊಡಿತಾನ ಹಾಂ ನಾವೆಲ್ಲಿ ಹೊಡಿತಿದ್ದೋ ಪಟಾಕಿ ಗಿಟಕಿ ಏನು ಹೊಡಿತಿರ್ಲಿಲ್ಲ ದೀಪಾವಳಿಗೆ ಅಷ್ಟೇ. ಈ ಕಡೆ ಹಾಕಿ ಈ ಕಡೆ ಹಾಕಿ ಈ ಕಡೆ ಹಾಕ ಅಲ್ಲಿ ನೇಯ್ದ ಮೇಲೆ ಎಲ್ಲ ಬೀಳ್ತದೆ. ಹಿಂಗದವು ತೋರ್ಸು ಕೈ ಕೈ ಹಾಕೆ ಕೈ ಹಾಕೆ ಹಿಡಿ ಕೈಯಾಗಿಡಿ. ಓಹೋ ಬೆಳ್ಳುಳ್ಳಿ ಸಾಕು. ಬೆಳ್ಳುಳ್ಳಿನ ಈರುಳ್ಳಿನ ಒಟ್ಟು ಪಟಾಕಿ ತಡೆ ಅದು ಪಟಾಕಿ ಏಯ್ ಇಲ್ಲೇ ಹೋಗ್ಕೊಡೋ. ಮದುವೆ ಆದ್ಮೇಲೆ ನೀವು ಬಂದ್ಮೇಲೆ ಗೊತ್ತಿಲ್ಲ ಅಲ್ಲಿ ಗೊತ್ತಾಗ್ಲಿಲ್ಲ ಪಟಾಕಿ ಅಂದ್ರೆ ಸುಸುರು ಬತ್ತಿ ಬೇರೆ ಪಟಾಕಿ ಎಲ್ಲ ಹೊಡಿತಿದ್ವಿ. ಈ ಬೆಳ್ಳುಳ್ಳಿ ಪಟಾಕಿ ಅವೆಲ್ಲ ಗೊತ್ತಿಲ್ಲ ನಮ್ಗೆ. ಸಾಕು ಬಿಡು ಹೋಯ್ತದ ಒಂದು ಲಾಸಕ್ಕೆ ಹೋಗ್ಬಿಡ. ಇನ್ನು ನೈವೇದ್ಯ ಎಲ್ಲ ಮಾಡಿ ಊಟನೂ ಮಾಡಿದ್ವಿ. ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ನಾನು. ಇನ್ನು ರೆಸ್ಟ್ ಮಾಡಿ ಸೀರೆ ಉಟ್ಕೊಂಡಿರಲಿಲ್ಲ, ತುಂಬ ದಿವಸನೇ ಆಗೋಗಿತ್ತು. ಆಗಲೇ ಒನ್ ಇಯರೇ ಆಗೋಗಿತ್ತೇನೋ. ನನ್ನ ಮಗ ಹುಟ್ಟೋಕ್ಕಿಂತ ಮುಂಚೆ ನಾನು ಮಂಗಳವಾರ ಶುಕ್ರವಾರ ಸೀರೆ ಉಟ್ಕೊಂಡು ಸ್ವಲ್ಪ ಪೂಜೆ ಎಲ್ಲ ಮಾಡ್ತಿದ್ದೆ. ಅವಾಗ ನನ್ನ ಮಗ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲೆ ನಾನು ಆವಾಗ ಸ್ವಲ್ಪ ವೆಯ್ಟ್ ಗೇನ್ ಆಗೇ ಹಾಕ್ತಾರಲ್ವ, ಆವಾಗ ನಾನು ಸೀರೆ ಉಟ್ಕೊಳ್ಳೋದೇ ಬಿಟ್ಬಿಟ್ಟೆ. ಅದು ಏನಾಗೋಯ್ತು ಅಂದರೆ ಬ್ಲೌಸು ಕರೆಕ್ಟಾಗಿದ್ದರೆ ನನಗೆ ಇದು ಸೀರೆ ಯಾಕೋ ನನಗೆ ಇಷ್ಟ ಆಗ್ತಿರ್ಲಿಲ್ಲ. ಹಾಗೆ ಒಂದೊಂದು ಪ್ರಾಬ್ಲಮ್ ಶುರುವಾಗೋಯಿತು. ಆವಾಗಿಂದ ಉಟ್ಕೊಳ್ಳೋದು ಬಿಟ್ಟವಳು ನಾನು. ಹಬ್ಬ ಅಂತ ಉಟ್ಕೊತಾನೂ ಇರಲಿಲ್ಲ, ಅದು ಇಂಟ್ರೆಸ್ಟ್ ಬರ್ತಿರ್ಲಿಲ್ಲ ನನಗೆ. ಹಾಗಾಗಿ ಬ್ಲೌಸ್ ಸ್ಟಿಚ್ ಮಾಡೋದೇ ಬಿಡಿಸ್ಬಿಟ್ಟೆ ನಾನು ನಮ್ಮ ಅಮ್ಮನ ಕೇಳಿ. ಯಾಕಂದರೆ ವೆಯ್ಟ್ಗೆ ಏನಾದರೂ ಸುಮ್ಮನೆ ಬ್ಲೌಸು ವೇಸ್ಟು ಎಲ್ಲ ವೇಸ್ಟು ಅಂತ. ಈಗ ಹಬ್ಬಕ್ಕೆ ಯಾಕೋ ಸೀರೆ ಉಟ್ಕೋಬೇಕು, ಹಬ್ಬದ ವೈಬ್ ಬರಲಿ ಅಂತ ಈವ್ನಿಂಗ್ ಉಟ್ಕೊಳ್ಳೋಣ ಅಂತ ಉಟ್ಕೊಂಡೆ. ಈಗ ಸಾಯಂಕಾಲ ಪೂಜೆ ಗೀಜೆ ಮಾಡಿಬಿಟ್ಟು ಸ್ವಲ್ಪ ಫೋಟೋಸ್ ಎಲ್ಲ ತಕ್ಕೊಂಡು ಸ್ವಲ್ಪ ಹಾಗೆ ಟೈಮ್ ಪಾಸ್ ಮಾಡಿದ್ವಿ. ಅದನ್ನೇ ಮಾತಾಡಿಕೊಂಡು ಇದು ಮಾಡ್ಕೊಂಡು ತಮಾಷೆ ಮಾಡ್ಕೊಂಡು ನಿಂತಿದ್ವಿ. ಇವತ್ತು ನನ್ನ ಮಗಳು ಲಿಪ್ಸ್ಟಿಕ್ ನನಗೂ ಹಚ್ಚು ಅಂತ ಜಗಳ ಮಾಡ್ತಾಯಿದ್ಲು. ನಾನು ಲಿಪ್ಸ್ಟಿಕ್ ಹಚ್ಕೊಂಡಿದ್ದಕ್ಕೆ ಈ ಥರ ಇದೆ ನೋಡಿ. ಈವ್ನಿಂಗ್ ಆದರೆ ಎಷ್ಟು ಚೆನ್ನಾಗಿ ಈ ಥರ ಲೈಟಿಂಗ್ ಎಲ್ಲ ಹಾಕಿದ್ರೆ ಮನೇಲಿ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಇನ್ನು ನಾವು ಗಣೇಶನ ಅವತ್ತೇ ಕಳ್ಸೋಣ ಅಂದ್ಕೊಂಡ್ವಿ. ಆದರೆ ಏನಾಯಿತು ಅಂದರೆ 3 ದಿವಸಕ್ಕೆ ಕಳ್ಸೋಣ ಅಂದ್ಕೊಂಡ್ವಿ. 3 ದಿವಸಕ್ಕೂ ಕಳಿಸ್ಬಾರ್ದು, ಶುಕ್ರವಾರ ಕಳಶ ಇಡಬಾರ್ದು ಅಂತ ಹೇಳಿದ್ರು. ಸೊ ಇನ್ನೇನು ಮಾಡೋದು ಬಿಡು, ಭಾನುವಾರ ಕಳಿಸಿದ್ರೆ ಆಯ್ತು 5 ದಿವಸಕ್ಕೆ ಅಂತೇಳಿ ನಾವು 5 ದಿವಸಕ್ಕೇ ಗಣೇಶನ ಕಳಿಸಿದ್ವಿ. ಊರಲ್ಲಾದರೆ 11 ದಿವಸಕ್ಕೆ ಇಡ್ತಾಯಿದ್ವಿ ಗಣೇಶನ. ಆದರೆ ಅಲ್ಲಿ ಈ ಥರ ಗಣೇಶಂದು ಗಣಪತಿ ಗೂಡು ಅಂತ ಮಾಡ್ತಾರೆ ಊರ ಕಡೆ, ಅಲ್ಲಿ ಇಟ್ಬಿಟ್ರೆ ಒಂದು ಸೈಡ್ಗಿರುತ್ತೆ. ಇಲ್ಲೇ ಆದರೆ ಹೆಂಗಾಗಿದೆ ಅಂದರೆ ಇಲ್ಲಿ ಕೆಳಗೆ ಇಟ್ಟಿದ್ದೀವಲ್ಲ, ನನ್ನ ಮಗಳು ಬರೋದು, ಹಣ್ಣು ತೊಗೊಳ್ಳೋದು, ಆಮೇಲೆ ನೈವೇದ್ಯ ಇದು ಮಾಡೋದು, ಗಣೇಶನ ಎಳೆಯೋದು ಈ ಥರ ಮಾಡ್ತಾಯಿದ್ಲು. ಹಾಗಾಗಿ ಅವತ್ತೇ ಇಟ್ಟು ಕಳ್ಸೋಣ ಅಂದ್ವಿ. ಅವತ್ತೂ ಆಗಲಿಲ್ಲ. ಯಾಕೋ ಗಣೇಶನಿಗೆ ನಮ್ಮ ಮನೆ ಬಿಟ್ಟು ಇಷ್ಟೆಲ್ಲ ಡೆಕೋರೇಷನ್ ಮಾಡಿ ಹೋಗೋಕ್ಕೆ ಮನಸ್ಸಾಗಲಿಲ್ವ ಏನೋ, ನಮಗೂ ಕಳ್ಸೋಕ್ಕೂ ಮನಸ್ಸಾಗಲಿಲ್ಲ. ಸೊ ಇರಲಿ ಬಿಡು, 5 ದಿವಸಕ್ಕೆ ಕಳಿಸಿದ್ರಾಯ್ತು ಅಂತ ಸುಮ್ಮನಾಗೋದ್ವಿ. ಇನ್ನು ಈ ವಿಡಿಯೋನ ನಾನು ಇಲ್ಲಿಗೆ